ಟೈಮ್ ಕೊಟ್ಟದ ಮಾಡ್ರಿ, ಮಾಡೋದಾದಿಂದ ನಾ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಸಾಲಿಯನ್ ಶೇಕಡ 10 ದರದಂತೆ 1800 ರೂಪಾಯಿಗಳ ಮೇಲೆ 10 ವರ್ಷಗಳಿಗೆ ಸೇರುವ ಸರಳ ಬಡ್ಡಿ ಇದು. ನೋಡ್ರಿ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡಬೇಕು. ಸರಿಯಾಗಿ ಸೇರುವ ಸರಳ ಬಡ್ಡಿ ಇದು ಅಂದರೆ ಏನು, ಹೆಂಗೆ ಮಾಡಬೇಕು ಈ ಗಣಿತಗಳನ್ನು? ನಿಮಗೆ ಏನಂತೆ, ನೀವು ಸರಳ ಬಡ್ಡಿ ಲೆಕ್ಕ ತೆಗೆಯೋದನ್ನು ಅಸಲು ಗುಂಡ್ಲೆ, ಅವಧಿ ಗುಂಡ್ಲೆ, ದರ ಸರಾಸರಿ 100 ಗುಂಡ್ಲೆ ಬಂದೆ, ಅವಾಗ ಸಿಗಬೇಕಾದ ಸರಳ ಬಡ್ಡಿ ಅಂತ ಕೇಳ್ಯಾನ. ಅವನು ಹಿಂತಿರುಗಿಸಿದ ಹಣ ಎಷ್ಟು ಅಂದ್ರೆ ಅಸಲದೊಳಗೆ ನೀವು ಸರಳ ಬಡ್ಡಿಯನ್ನು ಕೂಡಿಸ್ಬೇಕಾಗ್ತದೆ. ಆದ್ರೆ ಇಲ್ಲಿ ಏನಾಗ್ಯದ, ಅವನಿಗೆ ದೊರೆಯುವ ಸರಳ ಬಡ್ಡಿ ಎಷ್ಟು ಅಂತಂತ ಕೇಳ್ಯಾರ. ಅವಾಗ ನಿಮಗೊಂದು ಪ್ರಶ್ನೆ ಹೇಳ್ತಾನೆ ನಾನು, ಸರಿಯಾಗಿ ಅರ್ಥ ಮಾಡ್ಕೊರಿ. ದರ 10 ಅವಧಿ 10 ಇತ್ತು ಅಂತಂದ್ರೆ ಅಸಲು ಎಷ್ಟು ಇರ್ತದೆ ಅಷ್ಟೇ ಬಡ್ಡಿ ಆಗ್ತದೆ. ನೀವು ಗಣಿತ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಂಥವೆಲ್ಲ ಕ್ಲೂಗಳನ್ನು ನೆನ್ಪಿಟ್ಕೋಬೇಕು. ಏನದ ನೋಡ್ರಿ, ಈಗ ನಾ ಒಂದು ವಿಷಯ ಹೇಳ್ತೇನೆ ನಿಮಗೆ. ಶೇಕಡ ದರ ಇಲ್ಲಿ ಸಂಗತಿ ಮೇಲೆ ತಿಳಿಸ್ತಂದ. ದರ = ಎಷ್ಟು? ಶೇಕಡ 10. ಅವಧಿ ಬರೋಬ್ಬರಿ ಇದನ್ನ ನೋಡ್ರಿ, ಇಲ್ಲಿ ನೋಡ್ರಿ ನೀವು, ಭಾಳ ಇಂಪಾರ್ಟೆಂಟ್ ಅದ. ಅವಧಿ ಬರೋಬ್ಬರಿ 10 ವರ್ಷದ. ಅವಧಿ ಬರೋಬ್ಬರಿ ಎಷ್ಟದ? 10 ವರ್ಷದ. ಅಸಲು ಎಷ್ಟದ ನೋಡ್ರಿ? 1800 ಅದ. ಅಸಲು ಬರೋಬ್ಬರಿ ಎಷ್ಟು? 1800 ಅದ. ಅವಾಗ ಅವ್ರು ಕೇಳಿದ್ದೇನು? ಸರಳ ಬಡ್ಡಿ ಬರೋಬ್ಬರಿ ಎಷ್ಟು ಅಂತ ಕೇಳ್ತಾರ ಅವ್ರು. ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಮತ್ತೆ ಹಿಂತಿರುಗಿಸಬೇಕಾದ ಹಣ ಅಂದರೆ ಅದನ್ನ ಹೆಂಗೆ ಹಚ್ಚಬೇಕು? ಅವೆಲ್ಲ ನೀವು ಕೆಲವೊಂದು ಪಾಯಿಂಟ್ಸ್ಗಳನ್ನು ತಿಳ್ಕೊಬೇಕು. ನೋಡ್ರಿ, ದರ 10 ಅದ, ಅವಧಿ 10 ವರ್ಷದ, ಸರಳ ಬಡ್ಡಿ ಎಷ್ಟದ? ಶೇಕಡ 10 ಅದ. 100ಕ್ಕೆ 10 ಅದ, ಅವಧಿ 10 ಅದ, ಅಸಲು ಎಷ್ಟದ? 1800 ಅದ. ಸರಳ ಬಡ್ಡಿ ಎಷ್ಟಾಗ್ತದೆ? ಅಸಲು ಎಷ್ಟಿರ್ತದೆ ಅಷ್ಟೇ ಸರಳ ಬಡ್ಡಿ ಆಗ್ತದೆ. ಹಿಂತಿರುಗಿಸಿದ ಹಣ ಕೇಳಿದ್ರೆ ಅಸಲದ 2ರಷ್ಟು 3600 ಆಗ್ತದೆ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ 3600ಕ್ಕೆ ಹಾಕ್ರಿ. ಅವ್ನು ಕೇಳಿದ ಸರಳ ಬಡ್ಡಿ ಅದಂದ್ರೆ 1800ಕ್ಕೆ ಹಾಕ್ರಿ. ಮುಗೀತ, ಗಣಿತ ಮಾಡೋದು ಬೇಡ. ಆದ ರೀತಿ ಪ್ರಕಾರ ಮಾಡಿ ನೋಡ್ರಿ. ಮತ್ತೆ ಸರಳ ಬಡ್ಡಿ, ಸರಳ ಬಡ್ಡಿ ಬರೋಬ್ಬರಿ, ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ ಬಾಗಿಲೆ 100 ಗುಂಡ್ಲೆ 1. 100 ಗುಂಡ್ಲೆ 1. ನೋಡ್ರಿ, ತಿಳಿತಲ್ಲ ನಿಮಗೆ? ಅಸಲು ಎಷ್ಟದ ನೋಡ್ರಿ? 1800 ಅದ ಅಸಲ. 1800 ಅಸಲ್ ಅದ. ಅವಧಿ ಎಷ್ಟದ? 10 ಅದ. ದರ ಎಷ್ಟದ? 10 ಅದ. ಸರ್ವಾಸವಾಗಲೇ 100 ಗುಂಡ್ಲೆ 1. ನೋಡಿ, ನಾ ಮೊದಲೇ ಹೇಳಿದ 1 2 1 0 2 0 ಉತ್ತರ. ಬಡ್ಡಿ ಎಷ್ಟಾಯ್ತು? 1800 ರೂಪಾಯಿ ಆಯ್ತು. ನೋಡಿ, ಇಂಥ ಗಣಿತಗಳನ್ನು ನೀವು ನೆನ್ಪಿಟ್ಕೋಬೇಕು. ಉತ್ತರ ಸಂಖ್ಯೆ ಬಿ. ಮತ್ತೆ ಕೇಳಿದಂದ್ರೆ ಅಸಲದ 2ರಷ್ಟು ಅಂತ ಹೇಳಿ. ಹಿಂತಿರುಗಿಸಬೇಕಾದ ಹಣ ಎಷ್ಟು ಅಂದ್ರೆ ಅಸಲದ 2ರಷ್ಟು. ಯಾವಾಗ? ದರ 10 ಇರಬೇಕು, ಅವಧಿನೂ 10 ಇರಬೇಕು. ಇದನ್ನ ನೆನ್ಪಿಟ್ಕೊಡ್ರಿ. ನೀವು ಗಣಿತಗಳನ್ನ ಬಾಯಲ್ಲೇನೆ ಮಾಡಬೇಕು. ಅಂಥ ಗಣಿತಗಳು ಒಂದು ಕನಿಷ್ಠ 300 ಗಣಿತಗಳನ್ನ ನನಗೆ ಮಾಡ್ಬೇಕು ಅನ್ನೋದು ಯೋಜನೆ ಅದ. ನಾ ಈ ವರ್ಷ ಚಾಲು ಮಾಡೀನಿ ಇದನ್ನ. ನೀವು ಕ್ರಮಬದ್ಧವಾಗಿ ಅಥವಾ ವೇಗವಾಗಿ ಗಣಿತ ಅಂತ ತಿಳ್ಕೊಂಡು ನಾನು ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಅಂತ ವಿಡಿಯೋ ಮಾಡ್ತಾನೆ. ನಾವು ಅವತ್ತೊಂದು ನೀವು ಅನುಕ್ರಮ ನಂಬರ್ ಫೈಲ್ಗಳನ್ನು ಅವು 500 ಗಣಿತ ಫೈಲ್ ಮಾಡಿಬಿಡುತ್ತೆ. ಅದನ್ನು ನೀವು ವೆಕೇಶನ್ದಾಗ ಸಹಿತ ಯೂಸ್ ಮಾಡ್ಬೋದು. ವೆಕೇಶನ್ದಾಗ ಮಾಡಂಗ ಎಲ್ಲ ಗಣಿತಗಳನ್ನು ಬೇಸಿಕ್ ಕೆಲವೊಂದು 4 ಗಣಿತಗಳನ್ನು ಹಾಕಿ ಆ ವಿಡಿಯೋಗಳು ಮಾಡಿ ಒಂದು ಬೋರ್ಡ್ದಾಗ 3 ರಿಂದ 4 ಗಣಿತ ಸಿಗ್ತಾವೆ. ಅಷ್ಟರೊಳಗೆ ನೀವು ಶಾಣ್ಯರಾಗೇ ಬಿಡ್ತೀರಿ. ಆಮೇಲೆ ಸರ್ಗಳು ಇರ್ತಾರೆ, ಕಲ್ತಾರು ಇರ್ತಾರೆ, ಅವ್ರ ಮಾದರಿ ಹಾಕಿ ನಿಮಗೆ ತಯಾರು ಮಾಡ್ಕೊತಾರೆ. ತಿಳಿತಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ? ಇನ್ನೊಂದ್ಸಲ ನಾ ಹೇಳ್ತೀನಿ ನೋಡ್ರಿ. ಸಾಲಿಯನ್ ಶೇಕಡ 10 ದರದಂತೆ 1800 ರೂಪಾಯಿಗಳ ಮೇಲೆ 10 ವರ್ಷಗಳಿಗೆ ಸೇರುವ ಸರಳ ಬಡ್ಡಿ ಎಷ್ಟು? ದರ 10 ಅದ, ಅವಧಿ 10 ಅದ, ಅಸಲು 1800 ಅದ, ಬಡ್ಡಿನೂ 1800ಕ್ಕೆ ಹಾಕಿಬಿಡ್ರಿ. ಯಾವಾಗ? ಶೇಕಡ 10 ಇರಬೇಕು, ಅವಧಿನೂ 10 ಇರಬೇಕು.
ಮತ್ತೆ ಕೇಳಿದಂದ್ರೆ ಅಸಲದ 2 18 ಇದ್ದದ 18 ಹೇಳಿ 3600 ಹಿಂತಿರುಗಿಸಿದ ಹಣ ಎಷ್ಟಂದ್ರೆ 3600 ಹಾಕ್ರಿ. ದಲಿತ ಸರಳ ಬಡ್ಡಿ ಎಷ್ಟಂದ್ರೆ 1800 ಹಾಕ್ರಿ. ಇಷ್ಟು ನೆನ್ಪಿಟ್ಕೋರಿ. ನಿಮ್ಮದು ರಿಸಲ್ಟ್ ಬಂದ ಕೂಡಲೇ ನಮ್ಗೆ ಎಷ್ಟು ಖುಷಿ ಆಗ್ತದೆ. ನೀವೆಲ್ಲ ಪ್ರಯತ್ನ ಪಟ್ಟು ಅಭ್ಯಾಸ ಮಾಡ್ರಿ. ಯಾಕಂದ್ರೆ ನೀವು ಕಲಿಯೋದ್ರಿಂದ ಮುಂದೆ ನಿಮಗೆ ಭವಿಷ್ಯದ. ವಿದ್ಯಾರ್ಥಿಗಳು ಮುಖ್ಯ ನೀವು ಮಾಡಬೇಕಾದದ್ದೇನು? ಅಭ್ಯಾಸ. ಮುಂದೆ ಆರಾಮಾಗಿ ದೊಡ್ಡ ಆಫೀಸರ್ ಆಗಿ, ದೊಡ್ಡ ಬ್ಯಾಂಕಿನ ಆಫೀಸರ್ ಆಗಿ, ಇಂಜಿನಿಯರ್ ಆಗಿ ಎಲ್ಲ ಗಣಿತಗಳನ್ನು ನೀವು ಏನಾದರೂ ನಾನು ಯೂಟ್ಯೂಬ್ ಚಾನಲ್ ಫುಲ್ ಗಣಿತ ನೀವು ನೋಡ್ಕೊಂಡು ಬಿಟ್ರಿ ಅಂದ್ರೆ ನೀವು ಮುಗೀತು. ಎಂತೆಂಥ ಗಣಿತಗಳು ಹಾಕಿದ್ನ. ಈಗ ನವೋದಯ ಪೇಪರ್ ಮುಗಿಲಿ, ಆಮೇಲೆ ನಿಮ್ಗೊಂದು ಫೈಲ್ ಮಾಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು, ಗಣಿತಗಳನ್ನು ಸರಿಯಾಗಿ ನೋಡ್ಕೋರಿ, ಫೇರ್ದಾಗ ಬರ್ಕೊಡ್ರಿ.